Hello everyone, I'm G. Prakash here. In this video, I will cover Contract Law 2 question paper June-July 2025 100 marks pattern. So I will discuss about short notes and problem-based questions. I will explain in the both the languages, in English and in Kannada. So I am G. Prakash here, a law student, and I am also author of Contract Law 1 and PNS. Let's begin the discussion. So, question short notes, kinds of guarantees. We will see what is it, and right of an agent, and caveat emptor. It is one of the important term. Let's start with 88. So, modern legal, the guarantee. So, what is guarantee? A guarantee ಅಂದ್ರೆ ಏನು? Like ಒಂದು ಪ್ರಾಮಿಸ್ ಮಾಡೋದು, ಪ್ರಾಮಿಸ್ ಆರ್ ಡಿಸ್ಚಾರ್ಜ್ ಆಫ್ ಲಯಬಿಲಿಟಿ. ಸೊ ಲಯಬಿಲಿಟಿನ ಡಿಸ್ಚಾರ್ಜ್ ಮಾಡೋದು. ಲೆಟ್ಸ್ ಸೇ ಎಕ್ಸಾಂಪಲ್. ಸೊ ಯು ಆರ್ ದ ಕ್ರೆಡಿಟರ್, ನೀವು ಲೋನ್ ಕೊಡ್ತೀರಾ, ದಟ್ ಈಸ್ ಯುವರ್ ವರ್ಕ್. ಸೊ ಮಿಸ್ಟರ್ ಎ ಕಮ್ಸ್ ಅಂಡ್ ಆಸ್ಕ್ ಯು ದ ಲೋನ್, ಬಟ್ ನೀವು ಲೋನ್ ಕೊಡೋದು ಸೆಕ್ಯೂರ್ಡ್ ಲೋನ್. ಸೆಕ್ಯೂರ್ಡ್ ಲೋನ್ ಅಂದ್ರೇನು? ಡಾಕ್ಯುಮೆಂಟ್ಸ್ ಇಟ್ಕೊಂಡು ಲೋನ್ನ ಪ್ರೊವೈಡ್ ಮಾಡೋದು. ಬಟ್ ಅವ್ರ ಹತ್ರ, ಮಿಸ್ಟರ್ ಎ ಹತ್ರ, ದೇರ್ ಇಸ್ ನೋ ಡಾಕ್ಯುಮೆಂಟ್ಸ್. ಸೊ ವಾಟ್ ಯು ವಿಲ್ ಡೂ? ಯು ವಿಲ್ ನಾಟ್ ಗಿವ್ ದ ಲೋನ್ ಬಿಕಾಸ್ ರಿಸ್ಕ್ ಅಲ್ವಾ, ವಿತೌಟ್ ದ ಸೆಕ್ಯೂರಿಟೀಸ್ ಗಿವಿಂಗ್ ದ ಲೋನ್. ಅಂಡ್ ಮಿಸ್ಟರ್ ಎ ಕಮ್ ಟು ಮೀ ಅಂಡ್ ಆಸ್ಕ್ ದಟ್ ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇಲ್ಲ, ಲೋನ್ ಕೊಡಿಸಿ, ನಾನು ಆಮೇಲೆ ರೀಪೇ ಮಾಡಿಸ್ಬಿಡ್ತೀನಿ. ಯು ವಿಲ್ ರಿಕ್ವೆಸ್ಟ್ ವಿತ್ ಮೀ. ಇವಾಗ ನಾನು ಬಂದು ನಿಮ್ಗೆ ಹೇಳ್ತೀನಿ, ಸೊ ಗಿವ್ ಟು ಮಿಸ್ಟರ್ ಎ, ಐ ಆಮ್ ದ ಗ್ಯಾರಂಟರ್, ಲೈಕ್ ನಾನು ಗ್ಯಾರಂಟಿ ತಗೊತೀನಿ. ಆ ಪರ್ಸನ್ ಕೊಟ್ಟಿಲ್ಲ ಅಂದ್ರೆ ಮಿಸ್ಟರ್ ಎ, ಐ ವಿಲ್ ಪೇ ಆನ್ ಬಿಹಾಫ್ ಆಫ್ ಹಿಮ್. ಸೊ ಆಮೇಲೆ ನಾನು ರಿಕವರ್ ಮಾಡ್ಕೊತೀನಿ ಮಿಸ್ಟರ್ ಎ ಹತ್ರ. ಸೊ ಅವಾಗ ವಾಟ್ ಯು ವಿಲ್ ಡೂ? ಲೈಕ್ ನಿಮ್ಗೆ ಟ್ರಸ್ಟ್, ಒಂದು ಟ್ರಸ್ಟ್ ಬರುತ್ತೆ. ಓಕೆ, ಶಿವಪ್ರಕಾಶ್ ಇಸ್ ಸೇಯಿಂಗ್, ಸೊ ಶಿವಪ್ರಕಾಶ್ ಚೀಟ್ ಮಾಡಲ್ಲ, ಲೆಟ್ಸ್ ಗಿವ್. ಬೈ ಚಾನ್ಸ್ ಮಿಸ್ಟರ್ ಎ ಕೊಟ್ಟಿಲ್ಲ ಅಂದ್ರೆ ಶಿವಪ್ರಕಾಶ್ ವಿಲ್ ರಿಟರ್ನ್ ಮೀ. ಸೊ ಆ ಗ್ಯಾರಂಟಿ ಮೇಲೆ, ಲೈಕ್ ನಾನು ಏನ್ ಮಾಡಿದೆ, ಪ್ರಾಮಿಸ್ ಮಾಡಿದೆ, ಲೈಕ್ ಡಿಸ್ಚಾರ್ಜ್ ಆಫ್ ಲಯಬಿಲಿಟಿ. ಸೊ ಅವ್ರೇನಾದ್ರೂ ಕೊಡಕ್ಕಾಗಿಲ್ಲ ಅಂದ್ರೆ ನಾನು ರೀಪೇ ಮಾಡೋದು. ಸೊ ಅದೇನಾಯ್ತು, ಗ್ಯಾರಂಟಿ ಬಂತು. ಇಲ್ಲಿ ಗ್ಯಾರಂಟಿ ಇರ್ತಾ ಇರಲಿಲ್ಲ ಅಂದ್ರೆ ಏನಾಗುತ್ತೆ, ಲೈಕ್ ಟೂ ಪಾರ್ಟೀಸ್ ಮಧ್ಯೆ ಡಿಸ್ಪ್ಯೂಟ್ ಆಗ್ಬಿಡುತ್ತೆ. ಥರ್ಡ್ ಪಾರ್ಟಿ ಬಂದಾಗ ಏನಾಯ್ತು, ಲೈಕ್ ಒಂದು ಟ್ರಸ್ಟ್ ಕ್ರಿಯೇಟ್ ಆಯ್ತು. ಇಫ್ ಮಿಸ್ಟರ್ ಎ ಕೊಟ್ಟಿಲ್ಲ, ಮೋಸ ಮಾಡಿದ್ರು, ನಂದು ಲಯಬಿಲಿಟಿ ಅರೈಸ್ ಆಗುತ್ತೆ, ನಾನು ನಿಮಗೆ ಕೊಡಲೇಬೇಕು. ಅಂಡ್ ಐ ವಿಲ್ ಟೇಕ್ ಲೀಗಲ್ ಆಕ್ಷನ್ ಅಗೇನ್ಸ್ಟ್ ಮಿಸ್ಟರ್ ಎ, ಲೈಕ್ ಫೈಲಿಂಗ್ ದ ಕೇಸ್. ಲೈಕ್ ನಾಟ್, ಅವ್ರು ರೀಪೇ ಮಾಡ್ತೀನಿ ಅಂದ್ರು ಮಾಡಿಲ್ಲ, ನನ್ನ ಗ್ಯಾರಂಟರ್ ಆದ್ರೆ ನನಗೆ ಮೋಸ ಮಾಡಿದ್ರು, ಲೈಕ್ ಬ್ರೀಚ್ ಆಫ್ ಟ್ರಸ್ಟ್ ಮಾಡಿದ್ರು. ಸೊ ಆಮೇಲೆ ನಾನು ರಿಕವರ್. ಬಟ್ ಇದು ಲಾಂಗ್ ಪ್ರೊಸೀಜರ್ ಅಲ್ವಾ, ಲೀಗಲ್ ಅಲ್ಲಿ ಕೇಸ್ ಹಾಕಿ ಅದ್ರದ್ದು ಡಿಸಿಷನ್ ಬಂದು. ಬಟ್ ಈ ಲೀಗಲ್ ಕಾನ್ಸಿಕ್ವೆನ್ಸಸ್ ನಿಮಗೆ ಅದು ನೆಸೆಸಿಟಿ ಬರಲ್ಲ ಇಫ್ ಗ್ಯಾರಂಟರ್ ಬಂದ್ರೆ. ಸೊ ಇದು ಲೈಕ್ ಅ ಕಾಂಟ್ರಾಕ್ಟ್ ಟು ಪರ್ಫಾರ್ಮ್ ದ ಪ್ರಾಮಿಸ್ ಆರ್ ಡಿಸ್ಚಾರ್ಜ್ ದ ಲಯಬಿಲಿಟಿ ಅ ಥರ್ಡ್ ಪರ್ಸನ್ ಇನ್ ಕೇಸ್ ಆಫ್ ದ ಡಿಫಾಲ್ಟ್. ನಾನು ಹೇಳಿದ್ನಲ್ಲ, ಥರ್ಡ್ ಪರ್ಸನ್ ಡಿಫಾಲ್ಟ್ ಆದ್ರೆ ಸೊ ಅವಾಗ ಗ್ಯಾರಂಟಿದ್ದು ರೆಸ್ಪಾನ್ಸಿಬಿಲಿಟಿ ಆಗುತ್ತೆ. ಲೈಕ್ ಇದೊಂದು ಶ್ಯೂರಿಟಿ ತರ ಗ್ಯಾರಂಟಿ ಅನ್ನೋದು. ಸೊ ದೇರ್ ಇಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಗ್ಯಾರಂಟಿ ಅಂಡ್ ಶ್ಯೂರಿಟಿ. ಮೆನಿ ಸ್ಟೂಡೆಂಟ್ಸ್ ವಿಲ್ ಥಿಂಕ್ ದಟ್ ಎರಡು ಒಂದೇ ಕಾನ್ಸೆಪ್ಟ್ ಅಂತ. ಸೊ ಶ್ಯೂರಿಟಿಯಲ್ಲಿ ಏನಾಗುತ್ತೆ, ಲೈಕ್ ಆ ಪರ್ಸನ್, ಲೈಕ್ ಇವಾಗ ಬ್ಯಾಂಕಿಗೆ ನಾನು ಶ್ಯೂರಿಟಿ ಕೊಟ್ರೆ, ಲೈಕ್ ಲೋನ್ ತಗೊಂಡಿದ್ದಾರೆ ಮಿಸ್ಟರ್ ಎ, ನಾನು ಶ್ಯೂರಿಟಿ ಕೊಟ್ರೆ ನಾನು ರೀಪೇ ಮಾಡ್ಬೋದು, ಮಿಸ್ಟರ್ ಎ ಕೊಡಕ್ ಮುಂಚೆನೆ ರೀಪೇ ಮಾಡ್ಬೋದು. ಬಟ್ ಗ್ಯಾರಂಟಿಯಲ್ಲಿ ಏನಾಗುತ್ತೆ, ಅವ್ರ ಡಿಫಾಲ್ಟ್ ಆದ್ರೇನೆ, ಮಿಸ್ಟರ್ ಎ ಡಿಫಾಲ್ಟ್ ಆದ್ರೇನೆ ನಂದು ರೆಸ್ಪಾನ್ಸಿಬಿಲಿಟಿ, ಲಯಬಿಲಿಟಿ ಅರೈಸ್ ಆಗುತ್ತೆ. ಇವಾಗ ಅವರು ಒಂದು 6 weeks ಟೈಮ್ ಕೇಳಿರ್ತಾರೆ ಮಿಸ್ಟರ್ ಎ, ಆ 6 week ವರ್ಗೂ ನಾನು ಕೊಡೋಕ್ಕಾಗಲ್ಲ ಆಸ್ ಎ ಗ್ಯಾರಂಟರ್. ಬಟ್ ಶ್ಯೂರಿಟಿ ಅಂದ್ರೆ ನಾನು ಕೊಡ್ಬೋದು. ಸೊ ಅದು ದಿಸ್ ಇಸ್ ದ ಡಿಫ್ರೆನ್ಸ್. ಟೈಪ್ಸ್ ಆಫ್ ಗ್ಯಾರಂಟೀಸ್ ಬರುತ್ತೆ, ಅದಕ್ಕೆ ಹೇಳಿದ್ದಾರೆ ಕೈಂಡ್ಸ್ ಆಫ್ ಗ್ಯಾರಂಟಿ. ಇಲ್ಲಿ ನಿಮಗೆ 2 ಇಂಪಾರ್ಟೆಂಟ್ ಟೈಪ್ಸ್. ಒಂದು ಸ್ಪೆಸಿಫಿಕ್, ದಟ್ ಈಸ್ ಸಿಂಪಲ್ ಗ್ಯಾರಂಟಿ, ಸಿಂಪಲ್ ಗ್ಯಾರಂಟಿ ಅಂತಾನೂ ಕರಿತೀವಿ. ಇನ್ನೊಂದು ಕಂಟಿನ್ಯೂಯಿಂಗ್ ಗ್ಯಾರಂಟಿ. ಸೊ ಕಂಟಿನ್ಯೂಯಿಂಗ್ ಗ್ಯಾರಂಟಿಯಲ್ಲಿ ನಾವು ಎಂಡ್ ಟೈಮ್ ಪೀರಿಯಡ್ ಹೇಳಿ ಇರಲ್ಲ, ಲೈಕ್ ಇಟ್ ಈಸ್ ಕಂಟಿನ್ಯೂಯಸ್. ಬಟ್ ಸ್ಪೆಸಿಫಿಕ್ ಆಗಿ ನಾನು ಹೇಳಿರ್ತೀನಿ, ಈ ಒಂದು ಕಾಂಟ್ರಾಕ್ಟಿಗೆ ಮಾತ್ರ ಐ ಆಮ್ ಗಿವಿಂಗ್ ಗ್ಯಾರಂಟಿ. ಸೊ ಲೀಗಲ್ ಸ್ಕೋಪ್, a guarantee given to strictly single transaction or a single isolated debt. ಅಂದ್ರೆ ಇವಾಗ ನಾನು ಗ್ಯಾರಂಟಿ ಕೊಡ್ತಿದ್ದೀನಿ ಮಿಸ್ಟರ್ ಎದು ಈ ಟ್ರಾನ್ಸಾಕ್ಷನ್ಗೆ, ನೆಕ್ಸ್ಟ್ ಏನಾದ್ರು ಟ್ರಾನ್ಸಾಕ್ಷನ್ ಮಾಡಿದ್ರೆ ನಾನು ಗ್ಯಾರಂಟಿ ಕೊಡ್ತಾ ಇಲ್ಲ. ಅದೇನಾಯ್ತು, ಸ್ಪೆಸಿಫಿಕ್ ಅಥವಾ ಸಿಂಪಲ್ ಗ್ಯಾರಂಟಿ ಆಯ್ತು. ಅಂದ್ರೆ ನಾನು ಯಾವ್ದಕ್ಕೆ ಗ್ಯಾರಂಟಿ ಕೊಡ್ತಿದ್ದೀನಿ ಅದನ್ನ ಮಾತ್ರ ನಾನು ಲಯಬಲ್ ಆಗ್ತೀನಿ. ಸೊ ಇನ್ನೊಂದು ಕಾಂಟ್ರಾಕ್ಟ್ ಮಾಡ್ಕೊಂಡು ಮಿಸ್ಟರ್ ಎ ಜೊತೆ ನನಗೆ ಗೊತ್ತಿಲ್ಲದೆ ಆಮೇಲೆ ನನ್ನನ್ನ ಗ್ಯಾರಂಟಿ ಮಾಡೋಕ್ಕಾಗಲ್ಲ, ಬಿಕಾಸ್ ನಾನು ಸ್ಪೆಸಿಫಿಕ್ ಆಗಿ ಹೇಳಿದ್ದೀನಿ ಈ ಕಾಂಟ್ರಾಕ್ಟ್ ಮಾತ್ರ.
So automatically comes to an end the moment of specific liability is fully discharged. ಸೊ ಸೊ ಇಲ್ಲೇನಾಗುತ್ತೆ, ಸ್ಪೆಸಿಫಿಕ್ ಲಯಬಿಲಿಟಿ ಆ ಫುಲ್ಲಿ ಡಿಸ್ಚಾರ್ಜ್ ಆಗೋವರೆಗೂ, ಲೈಕ್ ಒಂದು ಕಾಂಟ್ರಾಕ್ಟ್, ಒಂದು ಸ್ಪೆಸಿಫಿಕ್ ಕಾಂಟ್ರಾಕ್ಟ್, ಸೊ ಆ ಕಾಂಟ್ರಾಕ್ಟ್ ಮುಗಿಯೋವರೆಗೂ ನನ್ನ ಗ್ಯಾರಂಟಿ ಇರುತ್ತೆ. ಅದು ಮುಗಿದ್ಮೇಲೆ ನಂದು ಗ್ಯಾರಂಟಿ ಎಂಡ್ ಆಗಿಬಿಡುತ್ತೆ. ಸೊ ಇಲ್ಲೇನಾಗುತ್ತೆ, ಬೈ ಚಾನ್ಸ್ ಅವ್ರು ಡಿಫಾಲ್ಟ್ ಆದ್ರೆ ಲೈಕ್ ಪೇ ಮಾಡದೆ ಡಿಫಾಲ್ಟ್ ಆದ್ರು, ದೆನ್ ಐ ನೀಡ್ ಟು ಪೇ. ಸೊ ಕಂಟಿನ್ಯೂಸ್ ಅಲ್ಲಿ ಏನಾಗುತ್ತೆ, ಅಲ್ಲಿ ನಿಮ್ಗೆ ಎಂಡ್ ಟೈಮ್ ಪೀರಿಯಡ್ ಇರಲ್ಲ. ಎ ಗ್ಯಾರಂಟಿ ವಿಚ್ ಆಕ್ಟಿವ್ಲಿ ಎಕ್ಸ್ಟೆಂಡ್ಸ್ ಟು ಎ ಸೀರೀಸ್ ಆಫ್ ಸೀಕ್ವೆನ್ಸಿಯಲ್ ಟ್ರಾನ್ಸಾಕ್ಷನ್. ಸೊ ದ ಶ್ಯೂರಿಟಿ ರಿಮೈನ್ಸ್ ದ ಲಯಬಲ್ ಫಾರ್ ಆಲ್ ಟ್ರಾನ್ಸಾಕ್ಷನ್ ಎಂಟರ್ಡ್ ಇನ್ ಟು ದ ಪ್ರಿನ್ಸಿಪಲ್ ಡೆಟಾರ್ ಅಂಟಿಲ್ ದ ಗ್ಯಾರಂಟಿ ಈಸ್ ಫಾರ್ಮಲಿ ರಿವೋಕ್ಡ್. ಸೊ ಪ್ರಿನ್ಸಿಪಲ್ ಡೆಟಾರ್ ಯಾರು ಅದನ್ನ ತಗೊಂಡಿರ್ತಾರೆ, ಲೈಕ್ ಕ್ರೆಡಿಟ್ ಸೇಲ್ಸ್, ಕ್ರೆಡಿಟ್ ಪರ್ಚೇಸ್, ಇವಾಗ ಕ್ರೆಡಿಟ್ ಸೇಲ್ ಆಗುತ್ತಲ್ಲ, ಲೈಕ್ ಆಮೇಲೆ ಅಮೌಂಟ್ ಕೊಡ್ತೀನಿ ಅಂತ ಅವರು ಟ್ರಾನ್ಸಾಕ್ಷನ್ ಮಾಡ್ಕೊಂತಾರೆ, ಕ್ರೆಡಿಟ್ ಪರ್ಚೇಸ್ ಆಗುತ್ತೆ. ಸೊ ಅದೇ ತರ ಲಯಬಿಲಿಟಿ ಅರೈಸ್ ಆಗುತ್ತಲ್ಲ, ಸೊ ದೇ ನೀಡ್ ಟು ಗಿವ್, ಅದು ಕಂಟಿನ್ಯೂಸ್ ಆಗುತ್ತೆ. ಇವಾಗ ನಾನು ಒಂದು ಟ್ರಾನ್ಸಾಕ್ಷನ್ ಮಾಡಲ್ಲ, ದೇರ್ ಆರ್ ಮೆನಿ ಟ್ರಾನ್ಸಾಕ್ಷನ್ ಇನ್ ಬಿಸ್ನೆಸ್. ಸೊ ಆ ಮೆನಿ ಟ್ರಾನ್ಸಾಕ್ಷನ್ಗೆ ಕಂಟಿನ್ಯೂಸ್ ಗ್ಯಾರಂಟಿ ಕೊಡೋದು. ಸೊ ದಿಸ್ ಇಸ್ ಸ್ಪೆಸಿಫಿಕ್ ಅಂಡ್ ಕಂಟಿನ್ಯೂಸ್ ಟು ನನ್ನ ಟೇಬಲ್ ಫಾರ್ಮೇಶನ್. ಸೊ ಲಿಮಿಟೆಡ್ ಟು ಎ ಸಿಂಗಲ್ ಐಸೋಲೇಟೆಡ್ ಟ್ರಾನ್ಸಾಕ್ಷನ್, ಇದು ಸೀರೀಸ್ ಆಫ್ ಟ್ರಾನ್ಸಾಕ್ಷನ್ ಬರುತ್ತೆ ಕಂಟಿನ್ಯೂಸ್ ಅಲ್ಲಿ. ಸೊ ಒನ್ ಟೈಮ್ ಅಕರೆನ್ಸು ಸ್ಪೆಸಿಫಿಕ್, ಸೊ ಮಲ್ಟಿಪಲ್ ಸೀಕ್ವೆನ್ಸ್ ಕಂಟಿನ್ಯೂಸ್. ಸೊ ಬೌಂಡ್ ಓನ್ಲಿ ಫಾರ್ ಎಕ್ಸಾಕ್ಟ್ ಅಮೌಂಟ್ ಈವೆಂಟ್ ಸ್ಪೆಸಿಫೈಡ್ ಇನ್ ಎ ಸಿಂಗಲ್ ಕಾಂಟ್ರಾಕ್ಟ್, ಕೋ ಎಕ್ಸ್ಟೆನ್ಸಿವ್ ವಿತ್ ದಟ್ ಒನ್ ಡೆಪ್ತ್. ಸೊ ಇಲ್ಲಿ ಒಂದೇ ಕಾಂಟ್ರಾಕ್ಟ್ಗೆ ಬೌಂಡ್ ಆಗಿರುತ್ತೆ. ಬೌಂಡ್ ಫಾರ್ ಅಗ್ರಿಗೇಟ್ ಬ್ಯಾಲೆನ್ಸ್ ಅಂದ್ರೆ ಟೋಟಲ್ ಓವರ್ ಆಲ್ ಬ್ಯಾಲೆನ್ಸ್, ಆಲ್ ಟ್ರಾನ್ಸಾಕ್ಷನ್ ಕವರ್ಡ್ ಅಂಡರ್ ದ ಅಗ್ರಿಮೆಂಟ್, ಕೋ ಎಕ್ಸ್ಟೆನ್ಸಿವ್ ವಿತ್ ದ ಎಂಟೈರ್ ಸೀರೀಸ್. ಸೊ ಇಲ್ಲಿ ಕಂಡೀಷನ್ ಫಾರ್ ಡಿಸ್ಚಾರ್ಜ್ ಏನಾಗುತ್ತೆ, ಸ್ಪೆಸಿಫಿಕಲಿ ಲಯಬಿಲಿಟಿ ಇಸ್ ಕಂಪ್ಲೀಟ್ಲಿ ಡಿಸ್ಚಾರ್ಜ್ ದ ಮೂಮೆಂಟ್ ದ ಸಿಂಗಲ್ ಡೆಪ್ತ್ ಇಸ್ ಪೇಡ್ ಆರ್ ರಿಸಾಲ್ವ್ಡ್. ಸೊ ಇಲ್ಲಿ ನಿಮಗೆ ಸೆಕ್ಷನ್ 137 ಅಲ್ಲಿ ಲೈಕ್ ಡೆಪ್ತ್ ಪೇ ಮಾಡಿದ ತಕ್ಷಣ ಡಿಸ್ಚಾರ್ಜ್ ಆಗಿಬಿಡುತ್ತೆ. ಬೈ ಚಾನ್ಸ್ ಡೆಪ್ತ್ ಪೇ ಮಾಡಿಲ್ಲ ಅಂದ್ರೆ ಏನಾಗುತ್ತೆ, ಅವಾಗ ಗ್ಯಾರಂಟಿ ನೀಡ್ ಟು ಬಿ ರೆಸ್ಪಾನ್ಸಿಬಲ್, ದೇ ನೀಡ್ ಟು ಗಿವ್ ದ ಕ್ರೆಡಿಟರ್. So liability is discharged for future transaction of the continuously future transaction only upon explicit revocation by the surety or upon the surety's death regardless of future transaction. So idu continuous guarantee. ಸೊ ಇಲ್ಲಿ ಡಾಕ್ಟ್ರಿನ್ ಆಫ್ ಕೋ ಎಕ್ಸ್ಟೆನ್ಸಿವ್ ಲಯಬಿಲಿಟಿ, ನನ್ನ ಕ್ರೆಡಿಟಾರು, ಡೆಟಾರು ಮತ್ತೆ ಶ್ಯೂರಿಟಿ ಅಥವಾ ಗ್ಯಾರಂಟಿ ಅಂತ ಹೇಳ್ತೀವಿ. ಸೊ ಇಲ್ಲಿ ಈ ಕೇಸು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ವರ್ಸಸ್ MS ಇಂಡೆಕ್ಸ್ ಎಕ್ಸ್ಪೋರ್ಟ್. ಸೊ ಇಂಡೆಕ್ಸ್ ಎಕ್ಸ್ಪೋರ್ಟ್ ರಿಜಿಸ್ಟರ್ಡ್ ಅಂಡ್ ಅದರ್ಸ್ ಅಲ್ಲಿ a surety liability is perfectly coextensive with that of the principal debtor. So creditor possesses the legal right to proceed directly against the surety. They are not required to exhaust their legal remedies against the principal debtor first. ಅಂದ್ರೆ ಏನು, ಈ ಕೇಸಲ್ಲಿ ಏನಾಗಿತ್ತು, ಸೊ ಶ್ಯೂರಿಟಿ ಮೇಲೆ ಅವರು ಕೇಸ್ ಫೈಲ್ ಮಾಡಿದ್ರು. ಈವನ್ ಅ ಶ್ಯೂರಿಟಿ ಲೈಕ್ ಪ್ರಿನ್ಸಿಪಲ್ ಡೆಟಾರ್ ಕೊಡಕ್ಕಾಗಿಲ್ಲ ಅಂದ್ರೆ ಶ್ಯೂರಿಟಿನೂ ಕೊಡಬೇಕು. ಶ್ಯೂರಿಟಿನೂ ಕೊಟ್ಟಿಲ್ಲ ಅಂದ್ರೆ ಏನ್ ಇವ್ರು ಕ್ರೆಡಿಟರ್ಗೆ ಒಂದು ಕೇಸ್ ಫೈಲ್ ಮಾಡೋ ಒಂದು ಲೀಗಲ್ ಪವರ್ ಸಿಗುತ್ತೆ. ದೇ ಕ್ಯಾನ್ ಫೈಲ್ ಐದರ್ ಆನ್ ಪ್ರಿನ್ಸಿಪಲ್ ಡೆಟಾರ್ ಆರ್ ಆನ್ ಶ್ಯೂರಿಟಿ ಆರ್ ಆನ್ ಬೋತ್. ಸೊ ಇಲ್ಲೇನಾಗುತ್ತೆ, ದೇ ಕ್ಯಾನ್ ಡಿಸೈಡ್. ಸೊ ಇಲ್ಲಿ ಅವರು ಶ್ಯೂರಿಟಿ ಮೇಲೆ ಕೇಸ್ ಫೈಲ್ ಮಾಡಿದ್ರು. ಸೊ ಇಲ್ಲಿ ಪ್ರಿನ್ಸಿಪಲ್ ಡೆಟಾರ್ ಫೇಲಿಯರ್ ಆಗಿದ್ದಕ್ಕೆ ಶ್ಯೂರಿಟಿ ಇಸ್ ಲಯಬಲ್, ಅದೇ ರೆಸ್ಪಾನ್ಸಿಬಲ್ ಆಗ್ತಾರೆ. ಸೊ ಇಲ್ಲಿ ಏಜೆನ್ಸಿ ರೈಟ್ಸ್. ನೆಕ್ಸ್ಟ್ ಇದು ನಿಮಗೆ 8B. ಸೊ ಏಜೆನ್ಸಿ ರೈಟ್ ಆಫ್ ಅನ್ ಏಜೆನ್ಸಿ. ಸೊ ಏಜೆನ್ಸಿ ರೈಟ್ಸು ಅಂದ್ರೆ ಇವಾಗ ರೆಮ್ಯುನರೇಷನು, ಕಮಿಷನ್ ಫಾರ್ ಕಂಪ್ಲೀಟೆಡ್ ಟಾಸ್ಕ್. ಅಂದ್ರೆ ಇವಾಗ ನಾನು ಒಂದು ಟಾಸ್ಕ್ ಕೊಟ್ಟಿರ್ತೀನಿ. ಸೊ ಏಜೆನ್ಸಿ ರೈಟ್ಸ್ ಅಂದ್ರೆ ಏನು, ಲೈಕ್ ಆ ಟಾಸ್ಕ್ ನ ಕಂಪ್ಲೀಟ್ ಮಾಡಿರ್ತಾರೆ. ಸೊ ಒಂದೊಂದು ಟಾಸ್ಕ್ ಕೊಟ್ಬಿಟ್ಟು ಲೈಕ್ ರೆಮ್ಯುನರೇಷನ್ ಪ್ರೊವೈಡ್ ಮಾಡೋದು. ಸೊ ಲೀನು ರೈಟ್ ಟು ರಿಟೇನ್ ಪ್ರಿನ್ಸಿಪಲ್ಸ್ ಪ್ರಾಪರ್ಟಿ ಅಂಟಿಲ್ ಪೇಡ್. ಸೊ ಇವಾಗ ಏಜೆಂಟ್ ಅಂದ್ರೆ ಯಾರು, ಆಕ್ಟ್ ಆನ್ ಬಿಹಾಫ್ ಆಫ್ ದ ಪ್ರಿನ್ಸಿಪಲ್. ಸೊ ಪ್ರಿನ್ಸಿಪಲ್ ಏನಿರ್ತಾರೆ, ಬಾಸ್ ಬದಲು ಇವ್ರು ಆಕ್ಟ್ ಮಾಡ್ತಿರ್ತಾರೆ, ಅವ್ರು ಬರೋವರೆಗೂ ಇವ್ರು ನೋಡ್ಕೊಂತಾರೆ. ಲೈಕ್ ಇವಾಗ ಮ್ಯಾನೇಜರ್ ಇದ್ದಾರೆ, ಮ್ಯಾನೇಜರ್ ಅಬ್ಸೆಂಟ್ ಆದ್ರೆ ಅಸಿಸ್ಟೆಂಟ್ ಮ್ಯಾನೇಜರ್ ನೋಡ್ಕೊಂತಾರಲ್ವಾ, ಸೇಮ್ ಅದೇ ತರ ಏಜೆನ್ಸಿ ರೈಟ್ಸ್ ಅಲ್ಲಿ ಏಜೆಂಟ್ ಯಾರು, ಹೂ ಆಕ್ಟ್ಸ್ ಆನ್ ಬಿಹಾಫ್ ಆಫ್ ದ ಪ್ರಿನ್ಸಿಪಲ್. ಸೊ ಲೀನ್ ಬರುತ್ತೆ, ರೈಟ್ ಟು ಲೀನ್ ಪ್ರಿನ್ಸಿಪಲ್ಸ್ ಪ್ರಾಪರ್ಟಿ ಅಂಟಿಲ್ ಪೇಡ್. ಸೊ ಪೇ ಮಾಡೋವರೆಗೂ. ಲೀನ್ ಅಂದ್ರೆ ನೀವು ಆ ಪ್ರಾಡಕ್ಟ್ ಏನ್ ಕೊಟ್ಟಿರ್ತಾರೆ, ಲೈಕ್ ಇವಾಗ ಜ್ಯುವೆಲ್ರಿ ಕೊಟ್ಬಿಟ್ಟು ನಿಮ್ಮ ಹತ್ರ ಅಮೌಂಟ್ ತಗೊಂಡ್ರು, ನೀವು ಆ ಅಮೌಂಟ್ ವಾಪಸ್ ಬರೋವರೆಗೂ ನೀವು ಜ್ಯುವೆಲ್ರಿ ನೀವೇ ಇಟ್ಕೊಂತೀರಾ, ಅದೇನಾಗುತ್ತೆ, ಲೀನ್ ಆಗುತ್ತೆ. ಸೊ ನೀವು ವಾಪಸ್ ಕೊಡಲ್ಲ, ನೀವು ಅಮೌಂಟ್ ಕೊಟ್ಮೇಲೆ ಕೊಡ್ತೀರಾ. ಸೊ ಇಂಡಿಮ್ನಿಟಿ. ನೆಕ್ಸ್ಟ್ ಪ್ರೊಟೆಕ್ಷನ್ ಅಗೇನ್ಸ್ಟ್ ಕಾನ್ಸಿಕ್ವೆನ್ಷಿಯಲ್ ಆಫ್ ಲಾಫುಲ್ ಆಕ್ಟ್ಸ್. ನೆಕ್ಸ್ಟ್ ಇಲ್ಲಿ ನಾನು ಕೇಸ್ಲಾ ಆಗಿದ್ದೀನಿ, ಲೈಕ್
ಇಲ್ಲಿ ಈ ಕೇಸಲ್ಲಿ ನರಂದಾಸ್ ಕೇಸಲ್ಲಿ ಎಸ್ಟಾಬ್ಲಿಷ್ ಈಕ್ವಿಟಬಲ್ ರೈಟ್ ಫಾರ್ ಅನ್ ಏಜೆಂಟ್ ಟು ಸೂ ಪ್ರಿನ್ಸಿಪಲ್ ಫಾರ್ ರೆಂಡ್. ಇದ್ರಲ್ಲಿ ಏನಾಗುತ್ತೆ ಲೈಕ್ ಅಕೌಂಟ್ಸ್ ಏನಿದೆ ಅನ್ಯೂಸುವಲ್ ಸರ್ಕಮ್ಟೆನ್ಸಸ್, ಇಲ್ಲಿ ಏಜೆಂಟ್ಗೂ ಈಕ್ವಲ್ ರೈಟ್ ಇರುತ್ತೆ. ಲೈಕ್ ಇವಾಗ ಯಾಕೆಂದ್ರೆ ಲೈಕ್ ಅವರು ಅಮೌಂಟ್ ಕೊಡ್ಬೇಕಾಗುತ್ತೆ ಪ್ರಿನ್ಸಿಪಲ್ ಯಾವ್ದ್ರ ಮೇಲೆ, ಆನ್ ಬೇಸಿಸ್ ಆಫ್ ಒಂದು ಟಾಸ್ಕ್ ಕೊಟ್ಟಿರ್ತಾರೆ, ಬರೀ ಇನ್ಕಮ್ ಅಲ್ಲಿ 10% ನಿಮ್ಗೆ ಅಂತ ಹೇಳಿರ್ತಾರೆ ಪ್ರಿನ್ಸಿಪಲ್ ಏಜೆಂಟ್ಗೆ. ಇವಾಗ 10% ಇನ್ಕಮ್ ಅಂದ್ರೆ ಆ 100% ಇನ್ಕಮ್ ಗೊತ್ತಿರ್ಬೇಕಲ್ಲ ಎಷ್ಟು ಅಂತ, ಅವಾಗ್ಲೇ ಅಲ್ವಾ ಆ ಅಮೌಂಟ್ ಹಾಕ್ಬಿಟ್ಟು 10% ಕ್ಯಾಲ್ಕುಲೇಷನ್ ಮಾಡಕ್ಕಾಗುತ್ತೆ. ಸೊ ಅದು ಏಜೆಂಟ್ಗೂ ರೈಟ್ ಇದೆ ಟು ಸಿ ದ ಬುಕ್ಸ್ ಆಫ್ ಅಕೌಂಟ್ ಎಷ್ಟು ಬಂದಿದೆ ಅದ್ರ ಮೇಲೆ 10%. ಅವಾಗ ಬಿಲೀವ್ ಮಾಡೋಕ್ಕಾಗುತ್ತಲ್ಲ ಅದು ಪ್ರಾಪರ್ ಇದೆಯಾ ಇಲ್ವಾ ಅಂತ. ಸೊ ಕಾಮರ್ಸ್ ಬೌಂಡ್ರೀಸ್, ಕ್ಯಾವೆಟ್ ಎಂಪ್ಟರ್, ನಾನು ಈ ಟಾಪಿಕ್ ನಿಮಗೆ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ಅಂದ್ರೆ ಏನು, ಲೆಟ್ ದ ಬಯರ್ ಬಿ ಅವೇರ್. ಸೊ ಇದು ಟ್ರೆಡಿಷನಲ್ ಕಾನ್ಸೆಪ್ಟ್. ಮಾಡರ್ನ್ ಕಾನ್ಸೆಪ್ಟ್ ಏನು, ಲೈಕ್ ಕ್ಯಾವೆಟ್ ವೆಂಡಿಟರ್ ಅಂತ ಬರುತ್ತೆ. ವೆಂಡಿಟರ್ ಅಂದ್ರೆ ವೆಂಡರ್ ಅಂದ್ರೆ ಏನು, ಲೆಟ್ ದ ಸೆಲ್ಲರ್ ಬಿ ಅವೇರ್ ಅಂತ. ಸೊ ಅರ್ಲಿಯರ್ ಏನ್ ಮಾಡಿದ್ರು, ಬಯರ್ ಬಿ ದ ಡ್ಯೂಟಿ ಆಫ್ ಎಕ್ಸಾಮಿನೇಷನ್, seller are not liable for bad purchase absent express warrant, fraud or implied condition violation. ಸೊ ಅರ್ಲಿಯರ್ ಏನಿತ್ತು, ಲೈಕ್ ಬಯರ್ದ ರೆಸ್ಪಾನ್ಸಿಬಿಲಿಟಿ ಆಗಿತ್ತು. ಲೈಕ್ ಆ ಪ್ರಾಡಕ್ಟ್ ನೋಡೋದು, ಎಕ್ಸಾಮಿನ್ ಮಾಡೋದು, ಪರ್ಚೇಸ್ ಮಾಡಕ್ ಮುಂಚೆ ರಿಸರ್ಚ್ ಮಾಡೋದೆಲ್ಲ ಕರೆಕ್ಟ್ ಇದೆಯಾ ಇಲ್ವಾ. ಯಾಕಂದ್ರೆ ಏನೇ ಪರ್ಚೇಸ್ ಮಾಡಿಬಿಟ್ಟು ಆಮೇಲೆ ಡಿಫಾಲ್ಟ್ ಗೊತ್ತಾಯ್ತು ಅಂದ್ರೆ ಲೈಕ್ ಸೆಲ್ಲರ್ ಲಯಬಲ್ ಆಗ್ತಿರ್ಲಿಲ್ಲ. ಈ ಪ್ರಿನ್ಸಿಪಲ್ ಪ್ರಕಾರ ಕ್ಯಾವೆಟ್ ಎಂಪ್ಟರ್ ಅಂದ್ರೆ ಲೆಟ್ ದ ಬಯರ್ ಬಿ ಅವೇರ್. ಸೊ ಇವಾಗ ರಿವರ್ಸು, ಲೈಕ್ ಕ್ಯಾವೆಟ್ ವೆಂಡಿಟರ್, ಇವಾಗ ಲೆಟ್ ದ ಸೆಲ್ಲರ್ ಬಿ ಅವೇರ್ ಅಂದ್ರೆ ಏನು, ಲೈಕ್ ನಾವೇ ಬೈ ಮಿಸ್ಟೇಕ್ ಆಗಿ ತಗೊಂಡು ಕೂಡ ಡಿಫಾಲ್ಟ್ ಪ್ರಾಡಕ್ಟ್, ಆ ಸೆಲ್ಲರ್ದು ರಾಂಗ್ ಆಗುತ್ತೆ. ಯಾಕೆಂದ್ರೆ ಡಿಫಾಲ್ಟ್ ಪ್ರಾಡಕ್ಟ್ ದೇ ಶುಡ್ ನಾಟ್ ಸೆಲ್ ಅಲ್ವಾ. ನಾವು ಕನ್ಸ್ಯೂಮರ್ ರೈಟ್ ಆಕ್ಟ್ ಪ್ರಕಾರ ನಾವು ಕೇಸ್ ಫೈಲ್ ಮಾಡ್ಬೋದು ಕನ್ಸ್ಯೂಮರ್ಸ್, ಬಿಕಾಸ್ ಅವರು ಲೈಕ್ ಪ್ರಾಪರ್ ಕ್ವಾಲಿಟಿ ಮೇಂಟೈನ್ ಮಾಡಬೇಕು. ಸೊ ಇದು ಸೆಲ್ಲರ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಲೈಕ್ ಎಕ್ಸ್ಪೈರಿ ಪ್ರಾಡಕ್ಟ್ ಆಗಿದ್ದು ಎಕ್ಸ್ಪೈರ್ಡ್ದು ಅದನ್ನ ಸೇಲ್ ಮಾಡಬಾರ್ದು, ಇಲ್ಲಾಂದ್ರೆ ಅವ್ರಿಗೆ ಪನಿಷ್ ಆಗುತ್ತೆ. ಸೊ ಇದು ಸೊ ಕೇಸ್ನ ಚಂಡೀಲರ್ ವೆಸಸ್ ಲೂಪಸ್ 1603 ದ ಹಿಸ್ಟಾರಿಕ್. ಇದರಲ್ಲಿ ನಿಮಗೆ ಸ್ಟೋನ್ ಲೈಕ್ ಬೇಜೋರ್ ಸ್ಟೋನ್ ಅಂತ ತಗೊಂಡಿರ್ತಾರೆ. ಅದರಲ್ಲಿ ಡಿಫೆಕ್ಟ್ಸ್ ಎಸ್ಟಾಬ್ಲಿಷಿಂಗ್ ವಿತೌಟ್ ಎಕ್ಸ್ಪ್ರೆಸ್ ವಾರಂಟ್ ದ ಡ್ಯೂಟಿ ರೆಸ್ಟ್ ಎಂಟೈರ್ಲಿ ಆನ್ ದ ಬಯರ್. ಸೊ ಅಷ್ಟೊಂದು ಅವ್ರು ಸ್ಯಾಟಿಸ್ಫೈ ಆಗಿರಲ್ಲ ಆಮೇಲೆ ತಗೊಂಡ್ಮೇಲೆ. ಸೊ ಅದರಲ್ಲಿರೋ ಡಿಸ್ಅಡ್ವಾಂಟೇಜ್ನ ಅವರು ವಾಪಸ್ ಇಲ್ಲಿ ಬಂದು ಹೇಳಿದಾಗ, ಕೇಸ್ ಫೈಲ್ ಮಾಡಿದಾಗ ಕೋರ್ಟ್ ಏನು ಹೇಳುತ್ತೆ, ಸೊ ಫಸ್ಟೇ ನೀವು ತಗೊಂಡಿರ್ಬೇಕಿತ್ತು ಅಂತ. ಸೊ ಇದು ಕಾನ್ಸೆಪ್ಟು. ನೆಕ್ಸ್ಟ್ ಕ್ಯಾವೆಟ್ 8C ಆಯಿತು, ಕ್ಯಾವೆಟ್ ಎಂಪ್ಟರ್. ಸೊ ಬರ್ಡನ್ ಆಫ್ ಪ್ರೂಫ್ ಯಾರ ಮೇಲೆ ಇರುತ್ತೆ, ಕ್ಯಾವೆಟ್ ಎಂಪ್ಟರ್ ಅಂದರೆ ಲೈಕ್ ಬೈಯರ್ ಮೇಲೆ ಇರುತ್ತೆ. ಇವಾಗ ಕ್ಯಾವೆಟ್ ವೆಂಡಿಟರ್ ಪ್ರಕಾರ ಸೆಲ್ಲರ್ ಮೇಲೆ ಇರುತ್ತೆ ಬರ್ಡನ್ ಆಫ್ ಪ್ರೂಫ್. ಬರ್ಡನ್ ಆಫ್ ಪ್ರೂಫ್ ಅಂದರೆ ಕೋರ್ಟಲ್ಲಿ ಪ್ರೂವ್ ಮಾಡಬೇಕು ಅವ್ರು ರಾಂಗ್ ಅಲ್ಲ ಅಂತ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 9A. B owes to C a debt guaranteed by A. The debt becomes payable. C does not sue B for a year after the debt becomes payable. So is the surety discharged? ಇಲ್ಲಿ ಕ್ವಶನ್ ಏನು ಅಂದರೆ, ಲೈಕ್ ಇಲ್ಲಿ ಬಿ ಏನಾದರೂ ಡೆಟಾರ್ ಅದು, ಸಿ ಏನಾಗ್ತಾರೆ ಕ್ರೆಡಿಟರ್ ಆಗ್ತಾರೆ. ಸೊ ಅಂದರೆ ಬಿ ಲೋನ್ ತಗೊಂಡ್ರು ಸಿ ಹತ್ರ. ಸೊ ಎ ಯಾರು ಗ್ಯಾರಂಟರ್. ಸೊ ಎ ಗ್ಯಾರಂಟರ್ ಕೊಟ್ಟಿದ್ದಾರೆ, ಗ್ಯಾರಂಟಿಡ್ ಬೈ ಎ. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಅವರು 1 yearವರೆಗೂ ಇನ್ನು ಲೋನ್ ಪೇ ಮಾಡಿಲ್ಲ. ಯಾರು, ಬಿ ಡೆಟಾರ್, ನಾಟ್ ಪೇಡ್ ಲೋನ್ ಟು ಎ, ದಟ್ ಈಸ್ ನಾಟ್ ಪೇಡ್ ಲೋನ್ ಟು ಸಿ ಅಲ್ವಾ, ಕ್ರೆಡಿಟರ್. ಸೊ ಸಿ ಇಸ್ ದ ಕ್ರೆಡಿಟರ್, ಎ ಇಸ್ ಗ್ಯಾರಂಟರ್. ಸೊ ಇವಾಗ ಬಿ ಸಿಗೆ ಇನ್ನು ಪೇ ಮಾಡಿಲ್ಲ. ಎ ಈಸ್ ಡಿಸ್ಚಾರ್ಜ್ ಫ್ರಮ್ ಶ್ಯೂರಿಟಿನ, ಅಂದರೆ 1 year ಆಗೋಗಿದೆ. ಸೊ ವೆದರ್ ಎ ಈಸ್ ಡಿಸ್ಚಾರ್ಜ್ ಆರ್ ನಾಟ್ ಅದು ಕ್ವಶನ್, ಯಾಕಂದ್ರೆ ಇನ್ನೂ ಪೇ ಆಗಿಲ್ಲ ಅಲ್ವಾ. ಸೊ ಇಲ್ಲಿ ಏನಾಗುತ್ತೆ, ಈ ಎ ಫೈನಲ್ ಆನ್ಸರು ಡಿಸ್ಚಾರ್ಜ್ ಆಗಲ್ಲ ಅಲ್ವಾ. ನೋ, ಓನ್ಲಿ ಆಫ್ಟರ್ ಕ್ಲಿಯರಿಂಗ್ ಡೆಪ್ತ್ ಅವಾಗ ಡಿಸ್ಚಾರ್ಜ್ ಆಗುತ್ತೆ. ಸೊ ಆ ಡಿಸ್ಚಾರ್ಜ್ ಆಗಬೇಕು ಅಂದರೆ, ಡಿಸ್ಚಾರ್ಜ್ ಅಂದರೆ ಏನು, ಲೈಕ್ ಕಂಪ್ಲೀಷನ್ ಆಫ್ ಲಯಬಿಲಿಟಿ. ಇನ್ನು ಮುಂದೆ ಆ ಗ್ಯಾರಂಟರ್ಗೆ ಲಯಬಲ್ ಇರಲ್ಲ, ಯಾಕಂದ್ರೆ ಇವ್ರು ಪೇ ಮಾಡಿಬಿಟ್ರೆ, ಯಾರು, ಡೆಟಾರು. ಸೊ ಇಲ್ಲಿ ಇಶ್ಯೂ ಏನು, ಇಸ್ ಎ ಶ್ಯೂರಿಟಿ ಡಿಸ್ಚಾರ್ಜ್ ಇಫ್ ದ ಕ್ರೆಡಿಟರ್ ಫೇಲ್ಸ್ ಟು ಸೂ ದ ಪ್ರಿನ್ಸಿಪಲ್ ಡೆಟಾರ್ ವಿತ್ ಇನ್ ಎ ರೀಸನಬಲ್ ಟೈಮ್. ಸೊ ಇಲ್ಲಿ 1 year ಆಗಿದೆ, ದಟ್ ಈಸ್ ದ ಟೈಮ್ ಪೀರಿಯಡ್. ಸೊ ಇಲ್ಲಿ 1 year ಆದ್ಮೇಲೂ ಅವ್ರು ಹೇಳಿರ್ತಾರಲ್ಲ, ಯಾರು, ಲೈಕ್ ಲೆಟ್ಸ್ ಎಕ್ಸಾಂಪಲ್, ಇದನ್ನ ಒಂದು ಎಕ್ಸಾಂಪಲ್ ಇಂದ ಅರ್ಥ ಮಾಡ್ಕೊಳ್ಳೋಣ, ಈಸಿ ಆಗುತ್ತೆ. ಸೊ ಏನಾಗುತ್ತೆ, ಇದೇ ಎ ಬಿ ಸಿ ಎಕ್ಸಾಂಪಲ್ ತಗೊಂತೀನಿ. ಸೊ ಎ ಗ್ಯಾರಂಟರ್ ಅಲ್ವಾ.
ಸೊ ಬಿ ಏನ್ ಮಾಡಿರ್ತಾರೆ, ನಾನು ಲೋನ್ ಅಮೌಂಟ್ ನಿಮ್ಗೆ ರಿಟರ್ನ್ ಮಾಡ್ತೀನಿ, ಇಷ್ಟು ಟೈಮಲ್ಲಿ ರಿಟರ್ನ್ ಮಾಡ್ತೀನಿ ಅಂತ ಹೇಳಿರ್ತಾರೆ ಸಿ ಹತ್ರ. ಸೊ ಲೆಟ್ಸ್ ಸೇ ಇವತ್ತಿನ ಡೇಟೇ ತಗೊಳ್ಳೋಣ, ಲೈಕ್ 21. ಸೊ ನಾನು ಪ್ರೀವಿಯಸ್ ಇಯರ್ ಹೇಳಿರ್ತೀನಿ 21 ಕೊಡ್ತೀನಿ ಅಂತ ಆಸ್ ಎ ಬಿ, ನನ್ನ ಡೆಟಾರು ಬಿ, ನಾನು 1 ಇಯರ್ ಈ ಟೈಮಲ್ಲಿ ಕೊಡ್ತೀನಿ ಅಂತ ಹೇಳಿರ್ತೀನಿ. ಸೊ ನಾನು ಹೇಳಿ 1 ಇಯರ್ ಆಗೋಗಿದೆ, ಅಂದ್ರೆ ನಾನು ಈ ಡೇಟಿಗೆ ಕೊಡ್ತೀನಿ ಅಂದೆ ಪ್ರೀವಿಯಸ್ ಇಯರ್ 25 ಅಲ್ಲಿ 21 ಜುಲೈಗೆ ನಾನು ಕೊಡ್ತೀನಿ ಅಂತ ಹೇಳಿದ್ದೆ ಲೋನ್ ಅಮೌಂಟ್. ಯಾರಿಗೆ? ಸಿಗೆ. ಬಟ್ 2026 ಬಂದ್ಬಿಡ್ತು, ಲೈಕ್ 21 ಜುಲೈ, 1 ಇಯರ್ ಆಗಿದೆ, ಇನ್ನೂ ನಾನು ಕೊಟ್ಟಿಲ್ಲ ಆಸ್ ಎ ಬಿ. ಸೊ ಇವಾಗ ಏನಾಯ್ತು, ಸಿ ಆಲ್ರೆಡಿ ಹೇಳಿ 1 ಇಯರ್ ಸುಮ್ಮನೆ ಇದ್ರು ಇನ್ನು. ಸೊ ಇನ್ನು ಸಿ ಏನ್ ಮಾಡ್ಬೋದು, ಲೈಕ್ ವಾಟ್ ಹ್ಯಾವ್ ಅ ರೈಟ್ ಅಂತ. ಗ್ಯಾರಂಟರ್ ಕೂಡ ಡಿಸ್ಚಾರ್ಜ್ ಆಗಲ್ಲ, ಬಿಕಾಸ್ ನಾನು ಪೇ ಮಾಡಿದ್ರೆ ಅಲ್ವಾ ಗ್ಯಾರಂಟರ್ ಡಿಸ್ಚಾರ್ಜ್ ಆಗಕ್ಕೆ. ಸೊ ಸೆಕ್ಷನ್ 137 ಆಫ್ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ 1872 merely forbids by the creditor to sue the debtor or enforce any remedy does not discharge the surety ಇಲ್ಲಿ absent of contrary contract provision. ಇಲ್ಲಿ ಏನಾಗುತ್ತೆ, ಸೊ ಕ್ರೆಡಿಟರ್ ಟು ಸೂ ಡೆಟಾರ್, ಅವ್ರು ಡೆಟಾರ್ನ ಸೂ ಮಾಡ್ಬೋದು, ಅಂದ್ರೆ ಫೈಲ್ ಹಾಕ್ಬೋದು, ಕೇಸ್ ಫೈಲ್ ಮಾಡ್ಬೋದು, ಅಥವಾ ಇಲ್ಲಿ ಶ್ಯೂರಿಟಿ ಗ್ಯಾರಂಟರ್ ಮೇಲೂ ಹಾಕ್ಬೋದು. ಡಸ್ ನಾಟ್ ಡಿಸ್ಚಾರ್ಜ್ ಶ್ಯೂರಿಟಿ. ಯಾಕೆ ಶ್ಯೂರಿಟಿ ಡಿಸ್ಚಾರ್ಜ್ ಆಗಿಲ್ಲ? ಬಿಕಾಸ್ ಡೆಟಾರ್ ಇನ್ನೂ ಅಮೌಂಟ್ ರಿಟರ್ನ್ ಮಾಡಿಲ್ಲ. ಸೊ ಕ್ರೆಡಿಟರ್ ಸಿ ಡಿಡ್ ನಾಟ್ ಸೂ ಡೆಟಾರ್ ಬಿ ಫಾರ್ 1 ಇಯರ್, 1 ಇಯರ್ ಇಂದ ಕೇಸ್ ಫೈಲ್ ಮಾಡಿಲ್ಲ. There is no specific contractual timeline requirement to suit the keep guarantor active. Legally, this inaction is classified merely as forbearance. ಸೊ ನಾರ್ಮಲಿ ಏನಾಗುತ್ತೆ, ಲೈಕ್ ಈ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಅಲ್ಲಿ ಲೋನ್ ಇದರಲ್ಲಿ 3 years ಟೈಮ್ ಪೀರಿಯಡ್ ಇರುತ್ತೆ ಲಾ ಪ್ರಕಾರ. ಸೊ ಅಂದ್ರೆ ಏನು, ಲೈಕ್ ಯಾರಾದ್ರೂ ಡಿಫಾಲ್ಟ್ ಆದ್ರೆ ಪೇ ಮಾಡಿಲ್ಲ ಅಂದ್ರೆ ಅವ್ರು ಹೇಳಿದ ಡೇಟ್ ಇಂದ 3 year ವರೆಗೂ ಟೈಮ್ ಇರುತ್ತೆ ಯಾರ ಹತ್ರ, ಕ್ರೆಡಿಟರ್ ಹತ್ರ. ಇವಾಗ ಸಿ 1 ಇಯರ್ ವೆಯ್ಟ್ ಮಾಡಿದ್ದಾರೆ, ಇನ್ನು 2 ಇಯರ್ ಒಳಗೆ ಅವ್ರು ಕೇಸ್ ಫೈಲ್ ಮಾಡಬೇಕು. ಅಂದ್ರೆ ವಿತಿನ್ 3 ಇಯರ್ ದೇ ನೀಡ್ ಟು ಫೈಲ್ ದ ಕೇಸ್ ಆನ್ ಡೆಟಾರ್ ಆರ್ ಗ್ಯಾರಂಟರ್ ಮೇಲೆ, ಇಬ್ರ ಮೇಲೆ ಅಥವಾ ಇಬ್ರ ಮೇಲೆ ಕೂಡ ದೇ ಸಿ ಕ್ಯಾನ್ ಫೈಲ್ ದ ಕೇಸ್. 3 ಇಯರ್ಸ್ ಆಗ್ಬಿಟ್ರೆ ಆಮೇಲೆ ಏನಾದ್ರು ಕೇಸ್ ಫೈಲ್ ಮಾಡಿದ್ರೆ ಅವಾಗ ಅವರು ಲೇಟ್ ಆಗಿದ್ದಕ್ಕೆ ರೀಸನ್ ಕೊಡಬೇಕು. ಯಾರು? ಕ್ರೆಡಿಟರ್ ಸಿ ಹೇಳ್ಬೇಕು ಯಾಕೆ ಲೇಟಾಗಿ ಕೇಸ್ ಫೈಲ್ ಮಾಡಿದ್ರು. ಸೊ ಆ ರೀಸನ್ ಏನಾದ್ರು ಸ್ಯಾಟಿಸ್ಫೈ ಆದ್ರೆ ಕೋರ್ಟಿಗೆ ಆ ಕೇಸ್ನ ತಗೊಂತಾರೆ. ಆ ರೀಸನ್ ಏನು ಸ್ಯಾಟಿಸ್ಫೈ ಆಗಿಲ್ಲ ಅಂದ್ರೆ ಲೈಕ್ ಲಿಮಿಟೇಷನ್ ಪೀರಿಯಡ್ ಕಂಡೋನೇಷನ್ ಆಫ್ ಡಿಲೇ ಅಂತ ಬರುತ್ತೆ. ಅದೇನಾದ್ರೂ ಜಡ್ಜಿಗೆ ಸ್ಯಾಟಿಸ್ಫೈ ಅನಿಸ್ಲಿಲ್ಲ ಅಂದ್ರೆ ಆ ಕೇಸ್ನ ಡಿಸ್ಮಿಸ್ ಮಾಡ್ತಾರೆ. ಸೊ ಇನ್ನು ಇಲ್ಲಿ 2 ಇಯರ್ಸ್ ಇದೆಯಲ್ಲ ಯಾರಿಗೆ? ಸಿಗೆ. ಕನ್ಕ್ಲೂಷನ್, ದ ಶ್ಯೂರಿಟಿ ಇಸ್ ನಾಟ್ ಡಿಸ್ಚಾರ್ಜ್ ಫ್ರಮ್ ದ ಲಯಬಿಲಿಟಿ, ರಿಮೈನ್ ಫುಲಿ ಬೌಂಡ್ ಬೈ ಗ್ಯಾರಂಟಿ. ಸೊ ಇನ್ನೂ ಅವರು ಡಿಸ್ಚಾರ್ಜ್ ಆಗಿಲ್ಲ. ಸೊ ಇನ್ನು 2 ಇಯರ್ಸ್ ಒಳಗೆ ಈ ಬಿ ಮತ್ತೆ ಅಥವಾ ಎ ಗೊತ್ತಾಗ್ಬಿಡುತ್ತಲ್ಲ ಬಿ 1 ಇಯರ್ ಇಂದ ಪೇ ಮಾಡಿಲ್ಲ ಅಂತ, ಏನ್ ಇಟ್ಟು ಪೇ. ಇಬ್ರು ಪೇ ಮಾಡದೆ ಸೈಲೆಂಟ್ ಆಗಿದ್ರೆ ಇನ್ನು 2 ಇಯರ್ಸ್ ಅಲ್ಲಿ ಇವ್ರು ಕೇಸ್ ಫೈಲ್ ಮಾಡ್ಬೋದು. ಸೊ ದಿಸ್ ಈಸ್ ದ ಪ್ರಾಬ್ಲಮ್ ಎ, 9A. ಸೊ ನೆಕ್ಸ್ಟ್ 9B. ಎ ಫೈಂಡ್ಸ್ ಅ ಗೋಲ್ಡನ್ ರಿಂಗ್ ಅಂಡ್ ಮೇಕ್ಸ್ ರೆಸ್ಪಾನ್ಸಿಬಲ್ ಎಫರ್ಟ್ ಟು ಡಿಸ್ಕವರ್ ದ ಟ್ರೂ ಓನರ್. ಹೇಗೆ ಗೋಲ್ಡ್ ರಿಂಗ್ ಸಿಕ್ಕಿದೆ? ಸೊ ಈ ಸರ್ಚ್ಡ್ ಹೂ ಇಸ್ ದ ಟ್ರೂ ಓನರ್ ಬಟ್ ಕುಡ್ ನಾಟ್ ಫೈಂಡ್ ಹಿಮ್. ಸೊ ಅವರಿಗೆ ಸಿಕ್ಕಿಲ್ಲ ಟ್ರೂ ಓನರ್ ಯಾರು, ಯಾಕಂದ್ರೆ ಗೋಲ್ಡ್ ರಿಂಗ್ ಅಲ್ಲಿ ಬರ್ತಿರಲ್ಲ ಲೈಕ್ ಯಾರ್ದು ಅಂತ, ಯಾರನ್ನ ಕೇಳಿದ್ರು ನಂದು ಅಂತ ಹೇಳ್ತಾರೆ. ಸೊ ಲೇಟರ್ ದ ಫೈಂಡರ್ ಎ ಟೆಲ್ಸ್ ಇಟ್ ಟು ಬಿ. ಸೊ ಬಿಗ್ ಹೇಳ್ದ, ಹೂ ಬೈಸ್ ಇಟ್ ವಿತೌಟ್ ನಾಲೆಜ್ ದಟ್ ಎ ಇಸ್ ಮೇನ್ಲಿ ಎ ಫೈಂಡರ್. ಇವಾಗ ಬಿಗ್ ಗೊತ್ತಿರ್ಲಿಲ್ಲ ಏನು ಅಂತ, ಎ ಫೈಂಡರ್ ಅಂತ. ಸೊ ಬಿ ಏನ್ ಅನ್ಕೊಂಡಿರ್ತಾನೆ, ಇದು ಏದು ಗೋಲ್ಡ್ ರಿಂಗು, ಸೊ ಇಲ್ಲಿ ಸೇಲ್ ಆಗಿದೆ. ಸೊ ಎ ಡೈರೆಕ್ಟ್ ಆಗಿ ಹೋಗಿ ಏನು ಸೇಲ್ ಮಾಡಕ್ ಹೋಗಿಲ್ಲ, ಫಸ್ಟ್ ಟ್ರೂ ಓನರ್ ಹುಡುಕ್ತಾ ಸಿಕ್ಕಿಲ್ಲ, ಅದಕ್ಕೆ ಬಿಗ್ ಹೋಗಿ ಸೇಲ್ ಮಾಡ್ದ. ಸೊ ಹೂ ಬೈಸ್ ವಿತೌಟ್ ನಾಲೆಜ್ ಎ ಮೇರ್ಲಿ ಎ ಫೈಂಡರ್. ಕ್ಯಾನ್ ದ ಟ್ರೂ ಓನರ್ ರಿಕವರ್ ದ ರಿಂಗ್ ಫ್ರಮ್ ಬಿ. ಸೊ ಇಲ್ಲೇನಾಗುತ್ತೆ, ಟ್ರೂ ಓನರ್ ಬಂದ್ರೆ ರಿಯಲ್ ಓನರ್ ಆಫ್ ದ ಗೋಲ್ಡ್ ರಿಂಗು ಬಿ ಹತ್ರ ಇಂದ ರಿಕವರ್ ಮಾಡಕ್ ಆಗುತ್ತಾ ಆಗಲ್ವಾ? ಯಾಕಂದ್ರೆ ಇಲ್ಲಿ ಸೇಲ್ ಟ್ರಾನ್ಸಾಕ್ಷನ್ ಆಗೋಯ್ತಲ್ಲ ಎ ಅಂಡ್ ಬಿ ಬಿಟ್ವೀನ್. ಸೊ ಲೆಟ್ಸ್ ಸಿ ದಿಸ್ ಇಶ್ಯೂ ಇದೆ. ಕ್ಯಾನ್ ಎ ಟ್ರೂ ಓನರ್ ಆಫ್ ಲಾಸ್ಟ್ ರಿಂಗ್ ರಿಕವರ್ ಮಾಡ್ಬೋದಾ ಫ್ರಮ್ ದ ಇನ್ನೋಸೆಂಟ್ ಥರ್ಡ್ ಪಾರ್ಟಿ? ಸೊ ಬಿ ಇಸ್ ದ ಇನ್ನೋಸೆಂಟ್ ಪಾರ್ಟಿ ಹೂ ಪರ್ಚೇಸ್ಡ್ ಇಟ್ ಫ್ರಮ್ ಫೈಂಡರ್ ಎ ಇನ್ ಗುಡ್ ಫೇತ್. ಸೊ ರೂಲ್ ಏನ್ ಹೇಳುತ್ತೆ, ಸೆಕ್ಷನ್ 169 ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್. ಸೊ ನೆಮೋ ದಟ್ ಕೋಡ್ ನಾನ್ ಹ್ಯಾಬಿಟ್ ಅಂದ್ರೆ ಇದೇನು, ನೋ ಒನ್ ಗಿವ್ಸ್ ವಾಟ್ ದೇ ಡು ನಾಟ್ ಹ್ಯಾವ್. ಅಂದ್ರೆ ಇವಾಗ ನನಗೆ ಓನರ್ಶಿಪ್ ಇಲ್ಲ ಅಂದ್ರೆ ಯಾವ್ದಾದ್ರು ಇದ್ರ ಮೇಲೆ ಲೈಕ್ ಪ್ರಾಡಕ್ಟ್ ಅಥವಾ ಪೆನ್
ಒಂದು ಪೆನ್ ಮೇಲೆ ನನಗೆ ಓನರ್ಶಿಪ್ ಇಲ್ಲ ಅಂದ್ರೆ ನಾನು ಅದನ್ನ ಸೇಲ್ ಮಾಡೋಕ್ಕಾಗಲ್ಲ. ಸೊ ನಂದೇ ಇಲ್ಲ ಅಂದಾಗ ಐ ಕಾಂಟ್ ಸೇಲ್ ಅಲ್ವಾ. ಸೊ ಅದೇ ತರ ಇಲ್ಲಿ ಏನು ಹೇಳುತ್ತೆ, ನೋ ಒನ್ ಗಿವ್ಸ್ ವಾಟ್ ದೇ ಡೂ ನಾಟ್ ಹ್ಯಾವ್. ಸೊ ನನಗೆ ಓನರ್ಶಿಪ್ ಇರಬೇಕು ಟು ಸೆಲ್ ಇಟ್. ನನಗೆ ಓನರ್ಶಿಪ್ ಇಲ್ಲ ಅಂದ್ರೆ ಐ ಕಾಂಟ್ ಸೆಲ್ ಇಟ್. ಎ ಫೈಂಡರ್ ಕ್ಯಾನ್ ಸೆಲ್ ಗೂಡ್ಸ್ ಅಂಡರ್ ಸ್ಪೆಸಿಫಿಕ್ ಕಂಡೀಷನ್ ಬಟ್ ಕೆನಾಟ್ ಪಾಸ್ ಬೆಟರ್ ಟೈಟಲ್ ದನ್ ದೇ ದೆಮ್ಸೆಲ್ಫ್ ಪೊಸೆಸ್. ಸೊ ಅಂದ್ರೆ ಇವಾಗ ಅವ್ರು ಹುಡುಕಿದ್ರು, ಅವ್ರಿಗೆ ಸಿಗ್ಲಿಲ್ಲ, ಅದಕ್ಕೆ ಅವರು ಸೇಲ್ ಮಾಡಿಬಿಟ್ರು. ಬಟ್ ಇಲ್ಲಿ ಏನಾಗುತ್ತೆ, ಸೇಲ್ ಮಾಡಿದ್ರು ಕೂಡ ಅವ್ರಿಗೆ ಬೆಟರ್ ಟೈಟಲ್ ಸಿಗಲ್ಲ ರಿಯಲ್ ಓನರ್ಗಿಂತ. ರಿಯಲ್ ಓನರ್ದು ಬೆಟರ್ ಟೈಟಲ್ ಇರುತ್ತೆ. ಸೊ ಅನಲೈಸಸ್ ಏನು, ಎ ವಾಸ್ ಮಿರ್ಲಿ ಅ ಫೈಂಡರ್ ನಾಟ್ ದ ಓನರ್. ಸೊ ಅವರು ಫೈಂಡರ್, ನಾವು ಬೇಲಿ ಅಂತೀವಿ. ಸೊ ಬೇಲರ್ ಬೇಲಿ ರಿಲೇಶನ್ಶಿಪ್, ಲೈಕ್ ಇಲ್ಲಿ ಏನಾಗುತ್ತೆ, ಫೈಂಡರ್ ಆಗ್ತಾರೆ ಅವರು. ಸೊ ಹೀಸ್ ಅ ಬೇಲಿ ಟಿಲ್ ದ ರಿಯಲ್ ಓನರ್ ಗೆಟ್ಸ್ ಅಲ್ವಾ, ಅವ್ರಿಗೆ ರಿಯಲ್ ಓನರ್ ಸಿಗಲಿಲ್ಲ. ಬೀಸ್ ಗುಡ್ ಫೇತ್ ಪರ್ಚೇಸ್ಡ್ ಇಸ್ ಲೀಗಲಿ ಇರ್ರಿಲೆವೆಂಟ್ ಟು ದ ಚೈನ್ ಆಫ್ ದ ಟೈಟಲ್. ಸೊ ಅಂದ್ರೆ ಬಿ ಇಲ್ಲಿ ಪರ್ಚೇಸ್ ಮಾಡಿರ್ತಾರಲ್ಲ, ಬಟ್ ಅವ್ರಿಗೆ ಗೊತ್ತಿಲ್ಲ. ಬಟ್ ಗೊತ್ತಿಲ್ಲ ಅಂದ್ರೂ ಕೂಡ ಅದು ಇರ್ರೆಲೆವೆಂಟ್ ಆಗುತ್ತೆ. ಸೊ ಇಟ್ ವಿಚ್ ಇಸ್ ನಾಟ್ ನೆಸಸರಿ ಅಲ್ಲ. ಇಲ್ಲೇನಾಯ್ತು, ದ ಫೈಂಡರ್ಸ್ ಟೈಟಲ್ ಆಲ್ವೇಸ್ ಸಬಾರ್ಡಿನೇಟ್ ಟು ದ ಟ್ರೂ ಓನರ್, ಮೀನಿಂಗ್ ಬಿ ಅಕ್ವೈರ್ಡ್ ಅ ಡಿಫೆಕ್ಟಿವ್ ಟೈಟಲ್. ಸೊ ಇಲ್ಲಿ ಬಿಗೆ ಡಿಫೆಕ್ಟಿವ್ ಟೈಟಲ್ ಸಿಕ್ಕಿದೆ. ಲೈಕ್ ರಿಯಲ್ ಓನರ್ ಏನು ಸೇಲ್ ಮಾಡಿಲ್ಲ ಅಲ್ವಾ, ಸೊ ಫೈಂಡರ್ ಸೇಲ್ ಮಾಡಿರೋದು. ಕನ್ಕ್ಲೂಷನ್ ಏನು, ದ ಟ್ರೂ ಓನರ್ ರಿಟೈನ್ಸ್ ಸುಪೀರಿಯರ್ ಟೈಟಲ್ ಟು ದ ಪ್ರಾಪರ್ಟಿ ಅಂಡ್ ಸಕ್ಸಸ್ಫುಲಿ ರಿಕವರ್ ದ ರಿಂಗ್ ಫ್ರಮ್ ಬಿ. ಅಂದ್ರೆ ಇಲ್ಲೇನಾಗುತ್ತೆ, ಬಿ ಹತ್ರ ರಿಕವರ್ ಮಾಡ್ತಾರೆ. ಸೊ ಶಾರ್ಟ್ ಆಗಿ ಹೇಳ್ಬೇಕು ಅಂದ್ರೆ ಎಂಟೈರ್ ಸ್ಟೋರಿ. ಸೊ ಇಲ್ಲೇನಾಗಿದೆ, ಎ ಬಿಗೆ ಸೇಲ್ ಮಾಡ್ಬಿಟ್ಟ, ಅವ್ನು ರಿಯಲ್ ಓನರ್ ಅಲ್ಲ. ಸೊ ಇಲ್ಲಿ ಬಿ ಹತ್ರ ರಿಯಲ್ ಓನರ್ ಬಂದು ರಿಕವರ್ ಮಾಡ್ಕೊಂಡ. ಇವಾಗ ಬಿಗೆ ಅಮೌಂಟ್ ಕೊಟ್ಟಿದ್ದಾರಲ್ಲ, ಆ ಅಮೌಂಟು ಎ ರಿಟರ್ನ್ ಮಾಡಬೇಕು. ಸೊ ಅದೇನು ಅಮೌಂಟ್ ತಗೊಂಡಿದ್ದಾರೆ ಆ ಅಮೌಂಟ್ ನ ಬಿಗೆ ವಾಪಸ್ ಕೊಡ್ಬೇಕು. ಬಿಕಾಸ್ ಹಿ ಇಸ್ ನಾಟ್ ಅ ರಿಯಲ್ ಓನರ್, ಹಿ ಇಸ್ ನಾಟ್ ಅ ರಿಯಲ್ ಓನರ್. ದಿಸ್ ಇಸ್ ದ ಪ್ರಾಬ್ಲಮ್. ನೆಕ್ಸ್ಟ್ ಲಾಸ್ಟ್ 9C, ಎ ಅಂಡ್ ಬಿ ಅಗ್ರೀಡ್ ಟು ವರ್ಕ್ ಟುಗೆದರ್ ಆಸ್ ಎ ಕಾರ್ಪೆಂಟರ್ಸ್. ಸೊ ಎ ಅಂಡ್ ಬಿ ಒಪ್ಕೊಂಡಿದ್ದಾರೆ ಟು ವರ್ಕ್ ಟುಗೆದರ್. ಅಕಾರ್ಡಿಂಗ್ ಟು ದ ಅಗ್ರಿಮೆಂಟ್ ಮಾಡ್ಕೊಂತಾರೆ, ಎ ಶೆಲ್ ರಿಸೀವ್ ಆಲ್ ಪ್ರಾಫಿಟ್ಸ್. ಏನೇ ಪ್ರಾಫಿಟ್ ಲಾಭ ಬಂದ್ರು ಎ ತಗೊಂತಾರೆ. ಅಂಡ್ ಶೆಲ್ ಪೇ 5,000 ಪರ್ ಮಂತ್ ಟು ಬಿ ಆಸ್ ಎ ವೇಜಸ್. ಸೊ ಬಿಗೆ ಏನ್ ಕೊಡ್ತಾರೆ, ಲೈಕ್ ಎವ್ರಿ ಮಂತ್ ಫಿಕ್ಸ್ಡ್ ಅಮೌಂಟ್ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ, 5,000 ಪರ್ ಮಂತ್. ಸೊ ಡಿಸ್ಕಸ್ ವೆದರ್ ಎ ಅಂಡ್ ಬಿ ಆರ್ ಪಾರ್ಟ್ನರ್ಸ್. ಸೊ ಎ ಅಂಡ್ ಬಿ ಪಾರ್ಟ್ನರ್ಸ್ ಆಗ್ತಾರ ಆಗಲ್ವಾ. ಸೊ ಇಲ್ಲಿ ಡಿಸ್ಕಸ್ ಮಾಡೋಣ. ಸೊ 5,000 ಪರ್ ಮಂತ್ ಫಿಕ್ಸ್ ಮಾಡಿದಾರಲ್ಲ ಬಿಗೆ, ಅಂದ್ರೆ ಪ್ರಾಫಿಟ್ ಜಾಸ್ತಿ ಬರುತ್ತೆ, ಅದಕ್ಕೆ ಅವರು 5,000 ಫಿಕ್ಸ್ ಮಾಡಿದ್ದಾರೆ. ಇಲ್ಲಿ ಏನಾಗುತ್ತೆ ಇಶ್ಯೂ, ಡಸ್ ಪೇಯಿಂಗ್ ಫಿಕ್ಸ್ಡ್ ವೇಜ್ ಟು ಕೊಲಾಬರೇಟ್ ಕ್ರಿಯೇಟ್ ಅ ಲೀಗಲಿ ಬೈಂಡಿಂಗ್ ಪಾರ್ಟ್ನರ್ಶಿಪ್. ಸೊ ಇಲ್ಲಿ ಲೀಗಲಿ ಬೈಂಡಿಂಗ್ ಪಾರ್ಟ್ನರ್ಶಿಪ್ ಆಗುತ್ತಾ ಆಗಲ್ವಾ ಅಂತ. ಸೊ ಸೆಕ್ಷನ್ 4 ಆಫ್ ಇಂಡಿಯನ್ ಪಾರ್ಟ್ನರ್ಶಿಪ್ ಆಕ್ಟ್ 1932 ರಿಕ್ವೈರ್ಸ್ ಅಗ್ರಿಮೆಂಟ್, ಶೇರಿಂಗ್ ಆಫ್ ಪ್ರಾಫಿಟ್ ಅಂಡ್ ಮ್ಯೂಚುವಲ್ ಏಜೆನ್ಸಿ. ಸೊ ಈ ಸೆಕ್ಷನ್ 4 ಏನು ಹೇಳುತ್ತೆ ಅಂದ್ರೆ, ಲೈಕ್ ಇಂಡಿಯನ್ ಪಾರ್ಟ್ನರ್ಶಿಪ್ ಆಕ್ಟ್ ಒಂದು ಅಗ್ರಿಮೆಂಟ್ ಅಲ್ಲಿ, ಲೈಕ್ ನೀವು ಪಾರ್ಟ್ನರ್ಶಿಪ್ ಆಗಬೇಕು, ಪಾರ್ಟ್ನರ್ಸ್ ಆಗಬೇಕು ಅಂದ್ರೆ ಅಗ್ರಿಮೆಂಟ್ ಶೇರಿಂಗ್ ಆಫ್ ಪ್ರಾಫಿಟ್ ಇರಬೇಕು, ಲೈಕ್ ಮ್ಯೂಚುವಲ್ ಏಜೆನ್ಸಿ ಇರಬೇಕು. ಲೈಕ್ ಪ್ರಾಫಿಟ್ ಆದ್ರೂ ಇಬ್ರು ಶೇರ್ ಮಾಡ್ಕೊಳ್ಳೋದು ಆ ರೇಷಿಯೋ ಪ್ರಕಾರ, ಲಾಸ್ ಆದ್ರೂ ಇಬ್ರು ಅದನ್ನ ಬಿಯರ್ ಮಾಡಬೇಕು. ಬಟ್ ಇಲ್ಲೇನಾಯ್ತು, ಲೈಕ್ ಪ್ರಾಫಿಟ್ ಆದ್ರೆ ಎಲ್ಲಾ ಪ್ರಾಫಿಟ್ ಇವರೇ ತಗೊಂತಿದಾರಲ್ಲ, ಯಾರಿಗೆ. ಸೊ ಇವರಿಗೆ 5,000 ಕೊಡ್ತಾ ಇದ್ದಾರೆ, ಯಾರಿಗೆ, ಬಿಗೆ. ಸೊ ಕೇಸ್ ಲಾ NR ವಡಿಯಾ ವೆಸಸ್ ಅಂಡ್ ಕಂಪನಿ. ಸೊ ಇದ್ರಲ್ಲಿ ಏನಾಗುತ್ತೆ, ಪೇಯಿಂಗ್ ಅ ವೇಜ್ ಇಸ್ ಎ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎಂಪ್ಲಾಯ್ಮೆಂಟ್ ನಾಟ್ ಪಾರ್ಟ್ನರ್ಶಿಪ್. ಸೊ ಅಂದ್ರೆ ಇದೇನಾಗುತ್ತೆ, ನೀವು ವೇಜ್ ಕೊಡೋದು ಅಥವಾ ಸ್ಯಾಲ್ರಿ ಕೊಡೋದು ಏನಾಗುತ್ತೆ, ಅದು ಎಂಪ್ಲಾಯ್ಮೆಂಟ್ ಆಗುತ್ತೆ, ಪಾರ್ಟ್ನರ್ಶಿಪ್ ಆಗಲ್ಲ. ಇಲ್ಲಾಂದ್ರೆ ಏನಾಗ್ತಿತ್ತು, ಲೈಕ್ ಏನು ಇದು ಅಮೌಂಟ್ ವೇಜ್ ಕೊಡೋದು ಕೂಡ ಪಾರ್ಟ್ನರ್ಶಿಪ್ ಅಥವಾ ಸ್ಯಾಲ್ರಿ ಕೊಡೋದು ಕೂಡ ಪಾರ್ಟ್ನರ್ಶಿಪ್ ಅಂದ್ರೆ ಎಂಪ್ಲಾಯರ್ ರಿಲೇಷನ್ ಇರ್ತಾ ಇರ್ಲಿಲ್ಲ, ಎಲ್ರು ಪಾರ್ಟ್ನರ್ ಆಗ್ಬಿಡ್ತಿದ್ರು ಒಂದು ಕಂಪನಿಯಲ್ಲಿ. ಸೊ MD ಕೂಡ ಪಾರ್ಟ್ನರು, ಜಾಬ್ಗೆ ಜಾಯ್ನ್ ಆಗಿರ್ತಾರಲ್ಲ ಎಂಪ್ಲಾಯಿ, ಅವ್ರು ಕೂಡ ಪಾರ್ಟ್ನರ್. ಸೊ ಪಾರ್ಟ್ನರ್ ಆಗ್ಬೇಕು ಅಂದ್ರೆ ಏನಾಗ್ಬೇಕು, ಯು ನೀಡ್ ಟು ಡಿಸ್ಟ್ರಿಬ್ಯೂಟ್ ದ ಪ್ರಾಫಿಟ್. ಫಸ್ಟ್ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ಆ ಇನ್ವೆಸ್ಟ್ಮೆಂಟ್ ರೇಷಿಯೋ ಪ್ರಕಾರ ಅವರು ಪ್ರಾಫಿಟ್ ನ ಡಿವೈಡ್ ಮಾಡ್ಕೊಂತಾರೆ, ಅಥವಾ ಲಾಸ್ ಬಂದ್ರೆ ಲಾಸ್ ನ ಬಿಯರ್ ಮಾಡ್ತಾರೆ. ಸೊ ಇಲ್ಲೇನಾಯ್ತು, ಇದು ಪಾರ್ಟ್ನರ್ಶಿಪ್ ಅಲ್ಲ. ಸೊ ಅನಲೈಸಸ್ ಅಗ್ರಿಮೆಂಟ್ ಆಗಿದೆ ಇಬ್ರದ್ದು, ಅದು ಕರೆಕ್ಟ್, ಅಗ್ರಿಮೆಂಟ್ ಆಯ್ತು. ಶೇರಿಂಗ್ ಆಫ್ ಪ್ರಾಫಿಟ್ ಅದು ಅಬ್ಸೆಂಟ್ ಇದೆ ಅಲ್ಲ, ಲೈಕ್ ಎ ಟೇಕ್ಸ್ ಆಲ್ ಪ್ರಾಫಿಟ್, ಅಲ್ಲಿ ಆಲ್ ಬಂದಿದೆ ವರ್ಡ್. ಸೊ ಒಂದೊಂದು ವರ್ಡ್ ಇಂಪಾರ್ಟೆಂಟ್ ಲೀಗಲ್ ಅನಲೈಸ್ ಮಾಡುವಾಗ, ಆಲ್. ಸೊ ಪೇಸ್ ಬಿ ಫಿಕ್ಸ್ಡ್ 5,000 ಸ್ಯಾಲ್ರಿ. 5,000 ಸ್ಯಾಲ್ರಿ, ಮ್ಯೂಚುವಲ್ ಏಜೆನ್ಸಿ ಅಥವಾ ಓನರ್ಶಿಪ್ ಇಂಟ್ರೆಸ್ಟ್ ಆಬ್ಸೆಂಟ್ ಇದೆ,
ಸೊ ಅಂದ್ರೆ ಏನು, ಈ 5,000 ಸ್ಯಾಲ್ರಿಗೆ ಒಪ್ಕೊಂಡಿದ್ದಾರೆ ಅಂದ್ರೆ ಹಿ ಈಸ್ ರೆಡಿ ಟು ಬಿಕಮ್ ಎ ಎಂಪ್ಲಾಯಿ. ಸೊ ಎ ಇಸ್ ಎ ಎಂಪ್ಲಾಯರ್ ಅಲ್ವಾ, ಎಂಪ್ಲಾಯರ್ ಎಂಪ್ಲಾಯಿ ರಿಲೇಶನ್ಶಿಪ್. ಸೊ ಇಲ್ಲಿ ಓನರ್ಶಿಪ್ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಇಲ್ಲ. ಸೊ ಕನ್ಕ್ಲೂಷನ್, ಎ ಅಂಡ್ ಬಿ ಆರ್ ನಾಟ್ ಪಾರ್ಟ್ನರ್ಸ್. ದ ಲೀಗಲ್ ರಿಲೇಶನ್ಶಿಪ್ ಇಸ್ ಸ್ಟ್ರಿಕ್ಟ್ಲಿ ಎಂಪ್ಲಾಯರ್ ಅಂಡ್ ಎಂಪ್ಲಾಯಿ. ಸೊ ದಿಸ್ ಈಸ್ ದ question, last question. Thank you so much for listening this lecture. If you have any doubt, you can ask me, and I will share this PPT, or that is PDF, in WhatsApp community group. You can join, and if it is helpful for you, you can share with your friends also. Like tomorrow is the exam. ಯಾಕಂದ್ರೆ ನೀವು ಶೇರ್ ಮಾಡಿದ್ರೆ ಏನಾಗುತ್ತೆ, ದೇ ಗೆಟ್ ಅನ್ ಐಡಿಯಾ, your friends get an idea before the examination. After the examination, if they watch the video, ಏನಾಗುತ್ತೆ, ರಿಗ್ರೆಟ್ ಆಗ್ಬಿಡುತ್ತೆ ಫಸ್ಟೇ ನೋಡ್ಬೇಕಿತ್ತು ಅಂತ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯು ವಿಲ್ ಗೆಟ್ ಅ ಕ್ವಿಕ್ ಅಪ್ಡೇಟ್ಸ್ ವಾಟ್ ಎವರ್ ವಿಡಿಯೋ ಐ ವಿಲ್ ರಿಲೀಸಿಂಗ್. ಥ್ಯಾಂಕ್ ಯು ಸೋ ಮಚ್.